ಓಂ ಶ್ರೀ ಗಣೇಶ ಶಾರದ ಗುರುಭ್ಯೋ ನಮಃ. ಶ್ರೀ ಶಂಭುಲಿಂಗ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಓಂ ನಮಃ ಶಿವಾಯ ಎನ್ನುವಂಥ ಷಡಾಕ್ಷರಿ ಮಹಾಮಂತ್ರವನ್ನು ಪಠಣವನ್ನು ಜಪವನ್ನು ಮಾಡಲಾಗ್ತಾ ಇದೆ. ಇವತ್ತು ವಿಶೇಷವಾಗಿರ್ತಕ್ಕಂಥ ನವಗ್ರಹಗಳ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಬುಧ ಗ್ರಹದನ್ನು ಹೇಳ್ತಾ ಇದ್ದೀನಿ. ಬುಧ ಗ್ರಹ ಬುದ್ಧಿಗೆ ಅಧಿಪತಿಯಾಗಿರುತ್ತೆ. ಬುದ್ಧಿಯಿಂದಲೇ ವಿದ್ಯೆ, ಬುದ್ಧಿಯಿಂದಲೇ ವೃದ್ಧಿ, ಬುದ್ಧಿಯಿಂದಲೇ ಶಾಂತಿ ಸಮೃದ್ಧಿ ದೊರಕುವುದು. ಬುದ್ಧಿಯೇ ಘನಸಿದ್ಧಿ ಸರ್ವಜ್ಞ ಅಂಥೇಳಿ ಸರ್ವಜ್ಞವರು ಸಹ ಬುದ್ಧಿಯ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಬುದ್ಧಿ ಚೆನ್ನಾಗಿದ್ದರೆ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬಹುದು, ಇಲ್ಲದಿದ್ದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗಂಗಿಲ್ಲ. ಇನ್ನು ಹಳ್ಳಿಯವರು ಕಡೆ ಎಲ್ಲ ಬೈತಿರ್ತಾರೆ, ಬುದ್ಧಿಗಿನ ಕೆಟ್ಟಿದೇನೋ ಅಂಥೇಳಿ, ಈ ಮನುಷ್ಯನಿಗೆ ಬುದ್ಧಿನೇ ಕೆಟ್ಟೋಗ್ಬಿಟ್ಟದ ಅಂಥೇಳಿ ಬೈತಿರ್ತಾರೆ. ಅದರ ಸಲುವಾಗಿ ಬುದ್ಧಿಗೆ ಅಧಿಪತಿ ಯಾರು ಅಂದರೆ ನವಗ್ರಹಗಳಲ್ಲಿ ವಿಶೇಷವಾಗಿ ಬುಧ ಗ್ರಹ ಬುದ್ಧಿಗೆ ಹೋಲಿಸಿದ್ದಾರೆ. ಬುಧ ಗ್ರಹ ಚೆನ್ನಾಗಿದ್ದರೆ ಬುದ್ಧಿನೂ ಸಹ ಚೆನ್ನಾಗಿರುತ್ತೆ. ಅದರ ಸಲುವಾಗಿ ನಾವೆಲ್ಲರೂ ಸಹ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಯಾರು ಇರ್ತಾರೋ ಅವರ ಬುದ್ಧಿನೂ ಸಹ ಚೆನ್ನಾಗಿರುತ್ತೆ. ಭಗವಂತನ ನಾಮಸ್ಮರಣೆ ಓಂ ನಮಃ ಶಿವಾಯ ಎನ್ನುವಂಥ ಷಡಾಕ್ಷರಿ ಮಹಾಮಂತ್ರವನ್ನು ಪಠಣವನ್ನು ಮಾಡಿರಿ ಪ್ರತಿನಿತ್ಯ. ಹಾಗೆ ಚಿಕ್ಕ ಹುಡುಗರಿಗೆ ವಿಶೇಷವಾಗಿರ್ತಕ್ಕಂಥ ಓಂ ಬುಧ ದೇವಾಯ ನಮಃ, ಬುಧ ಗ್ರಹನ ಅನುಗ್ರಹವನ್ನು ಮಾಡಲಿಕ್ಕೆ ಹೇಳಿ ಓಂ ಗಂ ಗಣಪತಿಯೇ ನಮಃ ಅಥವಾ ಷಡಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಎನ್ನುವಂಥ ಷಡಾಕ್ಷರಿ ಮಹಾಮಂತ್ರ ಪಠಣವನ್ನು ಮಾಡಿದರೂ ಸಾಕು, ಅವರ ಬುದ್ಧಿ ವಿದ್ಯೆ ಎಲ್ಲನೂ ಚೆನ್ನಾಗಿ ಪ್ರಾಪ್ತಿಯಾಗುತ್ತೆ. ಓಂ ನಮಃ ಶಿವಾಯ.